ಪ್ರೈಸ್ ದ ಲಾರ್ಡ್. Praise the Lord. ನಮ್ಮ ದೇವರು ಒಳ್ಳೆಯ ದೇವರಾಗಿದೆ. Our God is a good God. ಅದು ನಂಬಿಗಸ್ತನಾಗಿದೆ. He is a faithful God. ನಾವು ಅನೇಕ ವರ್ತಿ ನಾವು ನಂಬಿಗಸ್ತರಾಗಿರ್ಲಿಕ್ಕಿಲ್ಲ. Many times we may be not faithful, ನಮ್ಮ ದೇವರು ನಂಬಿಗಸ್ತನಾಗಿದೆ. but my God is faithful. ಆ ನಂಬಿಗಸ್ತನ ದೇವರು ನಮ್ಮನ್ನು ಕರೆದಿದ್ದಾನೆ. That faithful God has called us. ದೇವರ ವಾಕ್ಯ ಹೇಳ್ತದೆ, ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತ ಯೇಸುವಿನಲ್ಲಿ ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. The word of God says, even before our creation, God has called us by our name and He has predestined us. ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ ಇವತ್ತು. I am really happy this Sunday morning. ನನ್ನ ಗುರು ನನಗೆ ಟ್ರಾನ್ಸ್ಲೇಷನ್ ಮಾಡ್ತಿದ್ದಾರೆ. My guru is translating for me. ಹಲ್ಲೆಲೂಯಾ. Hallelujah. ನಾನು ಅವರನ್ನು ಸುಮಾರು 25 ವರ್ಷಗಳಿಗಿಂತ ಮುಂಚೆ ನಾನು ಕಂಡುಕೊಂಡೆ ಅವರನ್ನು. I saw dear pastor maybe 25 years back. ಅವರು ಹೇಗಿದ್ರು ಹಾಗೇನೆ ಇದ್ದಾರೆ ಇವತ್ತಿಗೂ ಕೂಡ. ಸಾರಿ, ಸ್ವಲ್ಪ How he was, even today he is there like that minus the hair. And I need to put, I look like the same, yeah? ಯಾಕಂದ್ರೆ ಅವರು ಚೇಂಜ್ ಆಗಲಿ. He has not changed. ಸಣ್ಣ ಚರ್ಚ್ ಇರುವಾಗ, ಒಂದು ಸಣ್ಣ ಹಳ್ಳಿಯಲ್ಲಿರುವಾಗ ಹೇಗಿದ್ರು ಅದೇ ರೀತಿ ಇವತ್ತು ಆಕ್ಲೆಂಡ್ ಅಲ್ಲಿ ಕೂಡ ಅದೇ ರೀತಿಯಲ್ಲಿದ್ದಾರೆ. When he was pastoring a small church in a small village, how he was, he is in the same way in Auckland as well. ನಾನು ತುಂಬಾ ಪಾಸ್ಟರ್ಸ್ ಅನ್ನು ನೋಡಿದ್ದೇನೆ. I have seen a lot of pastors. ಸ್ವಲ್ಪ ನಾವು ಮುಂದಕ್ಕೆ ಹೋಗುವಾಗ ನಮ್ಮ ಹಿಂದಿದ್ದು ನಾವು ಮರೆತು ಬಿಡ್ತೇವೆ. When we walk forward, many people forget what has happened in the back. ನಾವು ಯಾವತ್ತೂ ಕೂಡ ನಮ್ಮ ಹಿಂದೆ ಮರಿಲೇಬಾರದು. Even one day we should not forget our past. ಯಾಕಂದ್ರೆ ದೇವರು ನಮ್ಮನ್ನು ಎಂಥ ಸ್ಥಿತಿಯಿಂದ ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ ಎಂಬುದಾಗಿ. God has selected us from what situation and made us what we are today. ನನ್ನ ಟೆಸ್ಟಿಮನಿ ನಾನು ಹೇಳುವುದಾದ್ರೆ ನಿಮಗೆ ಸಮಯ ಸಾಕಾಗ್ಲಿ. If I start telling my testimony, the time is not enough. ನಾನು ಯಾರಿಗೂ ಬೇಡವಾದಂಥ ವ್ಯಕ್ತಿಯಾಗಿದ್ದೆ. I was not needed by anybody. ನಾನೊಬ್ಬ ಕುಡುಕನಾಗಿದ್ದೆ. I was a drunkard. ನಾನು ಗಾಂಜಾ ಸೆಳೀತಿದ್ದೆ. I was into weeds. ನಾನು ಅನೇಕ ಬೇಡವಾದ ಕಾರ್ಯಗಳಲ್ಲಿ ತೊಡಗಿದಂಥ ವ್ಯಕ್ತಿಯಾಗಿದ್ದೆ. I was doing all sorts of bad things. ಅಂತ ಕೆಟ್ಟ ವ್ಯಕ್ತಿಯನ್ನು, That bad person, ದೇವರು ಆರಿಸಿ ತೆಗೆದುಕೊಂಡು God selected and took out. ಇವತ್ತು ನಿಮ್ಮ ಮುಂದೆ ನಿಲ್ಲುವ ಹಾಗೆ ಮಾಡಿದ್ದಾನೆ. And God has placed me right in front of you. ಹಾಗಾಗಿ ನಮ್ಮ ದೇವರು ನಂಬಿಗಸ್ತನಾಗಿದ್ದಾನೆ. My God is a faithful God. ಆತನು ಕರೆದಿದ್ದಾನೆ. He has called us. ಆತನು ನಮ್ಮನ್ನು ನಡೆಸ್ತಾನೆ. He will lead us. ಎಲ್ಲಾ ಪರಿಸ್ಥಿತಿಯಲ್ಲಿಯೂ ಕೂಡ In every situation. ತನ್ನ ಬಲವನ್ನು ಕೊಡುತ್ತಾನೆ. He will give His strength. ಆತನು ನಮ್ಮನ್ನು ನಡೆಸ್ತಾನೆ. He will lead us. ಹಲ್ಲೆಲೂಯಾ. Hallelujah. ಸೊ ನಾನು ಇವತ್ತು ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಕೊಡುವ. We will give attention to the word of God. ದೇವರ ವಾಕ್ಯ ಹೇಳ್ತೆ ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 22ನೇ ವಚನ. John's Gospel chapter number 17 verse number 22 says like this. ನಾವು ಒಂದಾಗಿರೋ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರೋ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. I have given them the glory that you gave me, so that they may be one, just as we are one. ಹಲ್ಲೆಲೂಯಾ. Hallelujah. ದೇವರು ನಮ್ಮನ್ನು ಸುಮ್ಮನೆ ಕರೀಲಿಲ್ಲ. God did not call us simply. ಆತನು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸೋದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ. He has called each one of us to declare the glory of God. ಸುಮ್ಮನೆ ನಾವು ಒಂದು ಸಣ್ಣ ಮಗುವಾಗಿರೋದು, ಯವನಸ್ಥರಾಗುದು, ಆಮೇಲೆ ಮದುವೆ ಆಗುದು, ಆಮೇಲೆ ಮಕ್ಕಳಾಗುದು, ಆಮೇಲೆ ಓಲ್ಡ್ ಆಗುದು, ಮತ್ತೆ ಹೀಗೆ ನಡೆಯುವುದು, ಖಾಲಿ ಅದ ಒಂದಕ್ಕೆ ಮಾತ್ರ ದೇವರು ನಮ್ಮನ್ನು ಕರೀಲಿಲ್ಲ. God just did not call us for us to be a little baby, grow up as a teen, become a youth, get married when we are adult, become old, go down and die. God did not just create us for that cycle of our life. ದೇವರು ನಮ್ಮನ್ನು ಕರೆದದ್ದು ಆತನ ಮಹಿಮೆ ಈ ಲೋಕದಲ್ಲಿ ನಮ್ಮ ಮೂಲಕ ಪ್ರಖ್ಯಾತಿಪಡಿಸಬೇಕೆಂಬುದಾಗಿ. God has created us so that the glory of God can be revealed through us. Shout a hallelujah. Hallelujah. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. Our God is a good God. ಹಾಗಾಗಿ ಈ ಸತ್ಯವು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. We need to know this truth. ನೀವು ಕೇಳ್ಬೋದು ನಮಗೆಲ್ಲ ಸತ್ಯ ಗೊತ್ತಿದೆ ಅಂತೇಳಿ. You all may tell me, Pastor, we know the truth. ಹಲ್ಲೆಲೂಯಾ. Hallelujah. ಇಲ್ಲಿ ವಾಕ್ಯ ಹೇಳ್ತದೆ ಯೋಹಾನ 8:31ರಲ್ಲಿ. John 8
32 says like this. ಆಗ ಯೇಸು ತನ್ನನ್ನು ನಂಬಿದ ಯಹೂದರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ. Jesus said to said to the Jews, if at all you really know me, you will know the truth, ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. and that truth will set you free. ಎಷ್ಟು ಜನ ಹಿಂದಿ ಅವರಿಗೆ ಇದ್ದೀರಿ ಇಲ್ಲಿ? ಹಿಂದಿ How many of you can speak Hindi here? ಓಕೆ, ನಾನು ಹಿಂದಿಯಲ್ಲಿ ಓದ್ತೇನೆ. I'll read it in Hindi. तुम सत्य को जानोगी और सत्य तुझे स्वतंत्र करेगा. Amen. When you know the truth will set you free. ಎಷ್ಟು ಜನ ಮಲಯಾಳಂನವರಿದ್ದಾರೆ ಇಲ್ಲಿ? How many of you Malayalis are here? അപ്പോൾ നിങ്ങൾ സത്യമറിയും, സത്യം നിങ്ങളെ സ്വതന്ത്രമാക്കും. And then you will know the truth, and the truth will set you free. ಹಲ್ಲೆಲೂಯಾ. Hallelujah. So ಸತ್ಯ ಇರುವುದು ಒಂದೇ. There is only one truth. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ. Jesus Christ is the truth. ಯಾವಾಗ ಆ ಸತ್ಯ ನಮ್ಮೊಳಗೆ ಬರ್ತದೆ, When the truth comes into us, ನಾವು ದೇವರ ಮಹಿಮೆಯಲ್ಲಿ ಜೀವನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. we will start to live in the glory of God. ಯಾಕೆ ಮತ್ತೆ ನಾವು ಸತ್ಯದಲ್ಲಿ ಇದ್ದುಕೊಂಡು ದೇವರ ಮಹಿಮೆಯನ್ನು ಪ್ರಖ್ಯಾತಿ ಪಡಿಸ್ತಾ ಇಲ್ಲ? Why are we not standing in that glory and becoming a witness for the Lord? ನಾನೊಂದು ಪ್ರಶ್ನೆ ಕೇಳ್ತೀನಿ ಚರ್ಚಿಗೆ. Church, I want to ask you a question. ಎಷ್ಟು ಜನ ಕಳೆದ ವಾರ ಚರ್ಚಿಗೆ ಬಂದಿದ್ದೀರಿ? How many of you came last week to church? Almost everybody. ಓಕೆ, ಎಷ್ಟು ಜನಕ್ಕೆ ಕಳೆದ ವಾರದ ವಾಕ್ಯ ನೆನಪಿದೆ? How many of you can remember what the pastor said last week? ಎಷ್ಟು ಜನಕ್ಕೆ ನೆನಪಿದೆ? How many of you? I can't see any hands. I need to call up Pastor Freddy. ಓಕೆ, ನನಗೂ ನೆನಪಿರಲಿಲ್ಲ ಮುಂಚೆ. In the good old days, I also never knew it. ನಾನು ಎಲ್ಲರೂ ಚರ್ಚಿಗೆ ಬರ್ತಾರೆ, ನಾನು ಚರ್ಚಿಗೆ ಬರ್ತಾ ಇದ್ದೆ. Everybody went to church. I also went to church. ನಾನು ಬರೆದು ಕುತ್ಕೊಳ್ತಾ ಇದ್ದೆ. I used to go and sit there. ಎಲ್ಲರೂ ಸಾಂಗ್ ಹಾಡ್ತಿದ್ರು, ನಾನು ಸಾಂಗ್ ಹಾಡ್ತಾ ಇದ್ದೆ. Everybody used to sing. I also used to sing. ಆಮೇಲೆ ಕಾಣಿಕೆ ಬರ್ತಾ ಇತ್ತು, ಆಫರಿಂಗ್. Offering bag used to come. ನಾನು ನನ್ನ ಪರ್ಸ್ ತೆಗಿತಾ ಇದ್ದೆ. I used to remove my purse. ಅದರಲ್ಲಿ ಸಣ್ಣ ನೋಟು ಯಾವುದಂತ ನೋಡಿ ಹಾಕ್ತಾ ಇದ್ದೆ. Which is the smallest currency I used to take and put it. ಒಂದು ವೇಳೆ ಸಣ್ಣ ಅಮೌಂಟ್ ಇಲ್ಲ ಅಂದ್ರೆ ನನಗೆ ಬಹಳ ಬೇಸರದಿಂದ ದೊಡ್ಡ ಅಮೌಂಟ್ ಆಗ್ತಾ ಇದ್ದೆ. When small currency is not there, bigger value currency, when I put it's so much of pain in my heart. ಆಮೇಲೆ ಪ್ರೀಚರ್ ಬರ್ತಾ ಇದ್ರು ಪ್ರೀಚಿಂಗ್ ಮಾಡ್ಲಿಕ್ಕೆ. Preacher used to come to preach. ನಾನು ಯಾವಾಗಲೂ ನೆನೆಸ್ತಿದ್ದೆ, ಯಾವಾಗ ಇವರು ಮುಗಿಸ್ತಾರೆ ಅಂತೇಳಿ. When the time is getting over, when the preaching will get ಅವ್ರು over, ಏನು ಹೇಳಿದ್ರು ನನಗೆ ಮನಸ್ಸಿಗೆ ಹೋಗ್ತಾ ಇರಲಿಲ್ಲ. nothing could seep into my brain. ಸತ್ಯವು ತಿಳಿದುಕೊಳ್ಳಬೇಕಾದ್ರೆ ದೇವರ ವಾಕ್ಯ ನಮ್ಮ ಒಳಗಿರಬೇಕು ಪ್ರಿಯರೇ. If we need to know the truth, the word of God should be in us, our beloved people. ಹಲ್ಲೆಲೂಯಾ. ನಮಗೆ ತುಂಬಾ ವಾಕ್ಯ ಗೊತ್ತಿರಬಹುದು, ಅನೇಕ ಆವರ್ತಿ. Many times we may know a lot of Bible verses. ಬಟ್ ಎವ್ರಿ ಸಂಡೇ ದೇವರ ಆಲಯಕ್ಕೆ ನಾವು ಬರುವಾಗ ದೇವರು ನಿಮ್ಮ ಸಂಗಡ ಮಾತನಾಡ್ತಾ ಇರ್ತಾನೆ. When we come to the church on every Sunday, believe me, God is wanting to talk something to us. ಹಲ್ಲೆಲೂಯಾ. Hallelujah. So ಅದನ್ನು ನಾವು ಮರೆತು ಹೋದ್ರೆ ನಮ್ಮ ಜೀವನ ಹೇಗೆ ಮಹಿಮೆಯ ಜೀವನವಾಗ್ತದೆ? If we forget that, our life cannot be a life of glory. ಸತ್ಯ ತಿಳಿದುಕೊಂಡಾಗ ನಾನು I started knowing the truth. ಫಸ್ಟಿಗೆ ನಾನು ಮನೆಯಿಂದ ಹೊರಡುವಾಗಲೇ, ದೇವರೇ ಇವತ್ತು ನೀನು ನನ್ನ ಸಂಗಡ ಮಾತನಾಡಬೇಕು ಎಂಬುದಾಗಿ ಹೇಳಿ ದೇವರಿಗೋಸ್ಕರ ಪ್ರತ್ಯೇಕಿಸಿದಂಥ ಉತ್ತಮವಾದ ಕಾಣಿಕೆಯನ್ನು ತೆಗೆದುಕೊಳ್ತಿದ್ದೆ ಮನೆಯಿಂದಲೇ. Once I came to know the Lord, I started doing this, started praying to the Lord, even before going to church. God, I want you to speak to me, Lord. I am going to the temple. I want you to speak to me. Father, I'm going to give you the offering. I take the best offering and go to the church. ಹಲ್ಲೆಲೂಯಾ. Hallelujah. ಸೊ ಆಮೇಲೆ ನಾನು ದೇವರು ನನ್ನ ಸಂಗಡ ಮಾತನಾಡುವಂತ ಹೇಳಿದ ಮೇಲೆ ಆ ವಾಕ್ಯವನ್ನು ಸರಿಯಾಗಿ ಕೇಳ್ತಾ ಇದ್ದೆ. Once I asked the Lord, God, help me to understand your word. I could really understand the word of God when I'm sitting in the church. ಎವ್ರಿ ಸಂಡೇ ದೇವರು ನನ್ನ ಸಂಗಡ ಮಾತನಾಡ್ತಾ ಇದ್ದ. Every Sunday God was speaking to me. ದೇವರು ನಮ್ಮನ್ನು ಮತ್ತೆ ಮತ್ತೆ ದೇವರ ಮಹಿಮೆಯಲ್ಲಿ ನಡೆಸಲಿಕ್ಕೆ ಆತನು ಬಯಸ್ತಾನೆ. Every day God wants us to make us go from glory to glory. ಆದರೆ ಸೈತಾನನು ಒಬ್ಬ ಇದ್ದಾನೆ.
And we know our enemy is there. There is a devil there. ಅವನು ಯಾವಾಗಲೂ ವಾಕ್ಯವನ್ನು ನಮ್ಮ ಒಳಗಿಂದ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾನೆ. He always likes to remove the Bible verses, the word of God from our mind. ಯಾಕಂದ್ರೆ ಆದಿಯಲ್ಲಿಯೇ ದೇವರು ಕೊಟ್ಟಿರುವ ಮಹಿಮೆಯನ್ನು ಅವನು ನಮ್ಮನ್ನು ಸುಳ್ಳಿನಿಂದ ಅದನ್ನು ತೆಗೆದು ಹಾಕಿದ್ದಾನೆ. God, when he created man and woman in the Garden of Eden, he had covered them in his glory. And what did the devil do? Remove the glory by the words that he put into the people. ಯಾಕಂದ್ರೆ ಸೈತಾನನು ಸುಳ್ಳುಗಾರನಾಗಿದ್ದಾನೆ. We know the devil is a liar. ಸತ್ಯ ಎಂಬುದು ಅವನಲ್ಲಿ ಇಲ್ಲವೇ ಇಲ್ಲ. He doesn't know truth. ಅನೇಕ ವರ್ತಿ ನಮ್ಮ ಸಂಗಡ ಆತನು ಮಾತನಾಡ್ತಾನೆ. Many times the devil will start talking to us. ಡೆವಿಲ್ ಯಾವಾಗಲೂ ಕೂಡ, ಸೈತಾನ ಯಾವಾಗಲೂ ಕೂಡ ಹೀಗೆ ಬಹಳಷ್ಟು ಭಯಂಕರವಾಗಿ ಬರುವುದಿಲ್ಲ. Devil will not come in very horrible way. ಅವನು ಎದೆನ್ ತೋಟದಲ್ಲಿ ಬರುವಾಗಲೂ ಏನವ್ವಾ ಬಹಳ ಸ್ವೀಟ್ ವಾಯ್ಸ್ ಅಲ್ಲಿ ಬರ್ತಾರೆ. When he went to the Garden of Eden also, he called Hawa in a beautiful voice. ಹಲ್ಲೆಲೂಯಾ. ಆ ವಾಯ್ಸ್ ಅನ್ನು ಅವನು ನಂಬಿದ ಆದಾಮನು ಅವನ ಮಹಿಮೆಯನ್ನು ಅವನು ಕಳ್ಕೊಂಡ. And Adam and Eve obeyed the voice of the devil and they lost the glory of God. ಹಲ್ಲೆಲೂಯಾ. Hallelujah. ಅನೇಕ ವರ್ತಿ ನಮಗೆ ಈ ಲೋಕದಲ್ಲಿ ಅನೇಕ ಇನ್ಫಾರ್ಮೇಶನ್ ತಂದು ಕೊಡ್ತಾನೆ ಸೈತಾನನು. Devil brings a lot of information to us. ಹಲ್ಲೆಲೂಯಾ. ಸೊ ಅದು ಏನ್ ಮಾಡಿದೆ, ದೇವರಿಂದ ನಮ್ಮನ್ನು ದೂರ ತೆಗೆದುಕೊಂಡು ಹೋಗ್ತದೆ. That information that the devil brings may take us away from the Lord. ಹಲ್ಲೆಲೂಯಾ. Hallelujah. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? How many of you are understanding what I am ಒಂದು telling? ಕಥೆಯನ್ನು ಹೇಳ್ತೇನೆ. ಆಕ್ಲೆಂಡ್ ಅಲ್ಲಿ ಒಂದು ದೊಡ್ಡ ಗ್ರೌಂಡ್ ಇದೆ, ಗೋಲ್ಫ್ ರೋಡ್ ಅಲ್ಲಿ ಅಲ್ವಾ? ಹೌದು. On Golf Road there is a big ground. ಅಲ್ಲಿ ಒಂದು ದಿವಸ ಎಲ್ಲ ಆಕ್ಲ್ಯಾಂಡ್ ಇದ್ದು ಫ್ರಾಗ್ಗಳು ಒಟ್ಟಾಗಿ ಒಂದು ಆಟವನ್ನು ಆಡಬೇಕು, ಸ್ಪೋರ್ಟ್ಸ್ ಮಾಡಬೇಕೆಂಬುದಾಗಿ ಅವರು ಅಂದುಕೊಂಡ್ರು. Frogs from all around the Auckland thought we want to make a sports meet in the ground in Golf Road. ಯಾಕಂದ್ರೆ ಅವರಿಗೆ 3 ದಿವಸ ಕಂಟಿನ್ಯೂ ರಜೆ ಇತ್ತು, ಫ್ರೈಡೇ, ಸಾಟರ್ಡೇ, ಸಂಡೇ, ಮಂಡೇ. They had 3 days of holiday, Saturday, Sunday and Monday. ಸೊ ಅವರು ಆ ಗೇಮ್ ಅನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. The frogs started to play the game. ಅಲ್ಲಿ ಒಬ್ಬರ ಆ ಫ್ರಾಗಿನ ಲೀಡರ್ ಬಂದು ಹೇಳಿದ್ರು, ನಾವು ಸ್ಟೀಪ್ ಆಗಿರುವಂತ ಒಂದು ಮರವನ್ನು ನಡ್ತೇವೆ, ಅದರಲ್ಲಿ ಯಾರು ಫಸ್ಟ್ ಹೋಗಿ ಮುಡ್ತಾರೆ ಅವರಿಗೆ ಫಸ್ಟ್ ಪ್ರೈಸ್ ಎಂಬುದಾಗಿ. The leader of the frog came and said, there is a big pole cap, which frog is going to climb up and come, they will get the first prize. ಹಾಗೆ ಎಲ್ಲರೂ ರೆಡಿ ಆದ್ರು. Every frog got ready. ಫ್ರಾಗ್ ಲೀಡರ್ ವಿಸಿಲ್ ಹಾಕಿದ್ರು. The frog's leader put the whistle. ಆಗ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ಹೋಗ್ಲಿಕ್ಕೆ ಮೇಲಕ್ಕೆ. All the frogs started to climb. You know what a frog is, right? In New Zealand there is not frog. You are all looking at me as frog. No, I'm just, all the frogs started climbing. This is Indian story actually. Indian story. He made it in golf. Okay. So ಅವರೆಲ್ಲ ಮೇಲಕ್ಕೆ ಹೋಗುವಾಗ ಅಲ್ಲಿ ಮಧ್ಯಕ್ಕೆ ಹೋಗುವಾಗ ಕೆಳಗಿನವರು ಹೇಳಿದ್ರು, ಈಗ ನೀನು ಬಿದ್ರೆ ನಿನ್ನ ಕೈ ಕಾಲು ಮುರಿದು ಹೋಗ್ತದೆ ಎಂಬುದಾಗಿ. So some of the frogs, when they reached the mid part of the pole, the other frogs here demotivated and say, if you fall you will break your bones. ಸೊ ಆಗ ಅನೇಕರು ಕೆಳಗೆ ಇಳಿದ್ರು. And many of the frogs came down. ಇನ್ನು ಕೆಲವರು ಮುಂದಕ್ಕೆ ಹೋಗ್ತಾ ಇದ್ರು. And some of them were still going up. ಆಗ ಅವರು ಹೇಳಿದ್ರು, ಕೆಳಗಿದ್ದವರು ಹೇಳಿದ್ರು, ಈಗ ನೀನು ಬಿದ್ರೆ ನಿನ್ನ ಕೈ ಕಾಲು ಮಾತ್ರ ಅಲ್ಲ ತಲೆ ಕೂಡ ಮುರಿದು ಹೋಗ್ತೆ ಅಂತ ಹೇಳಿದ್ರು. Now the fellows down said, now if you fall down from there, it is not only your hands and legs which will get broken, your head also will get broken. ಇನ್ನು ಅನೇಕರು ಕೆಳಗೆ ಇಳಿದ್ರು. Many of the frogs came down. ಇನ್ನು 4-5 ಜನ ಮಾತ್ರ ಫ್ರಾಗ್ ಇದ್ದಾರೆ. ಈಗ Only 4 or 5 frogs are going up. ಈಗ ಕೆಳಗಿದ್ದವರು ಹೇಳ್ತಾ ಇದ್ದಾರೆ, ಈಗ ನೀನು ಬಿದ್ರೆ ಕೈಕಾಲು ತಲೆ ಮಾತ್ರ ಅಲ್ಲ ನೀನು ಸತ್ತೇ ಹೋಗ್ತೀರಿ ಅಂತ ಹೇಳ್ತಾರೆ. Now the down fellows are demotivating, said, now if you fall, it is not just your hands and legs will get broken, not only head that will get broken, you will die. ಎಲ್ಲರೂ ಕೆಳಗಿಳಿತಾರೆ. Almost everybody came down. ಒಬ್ಬ ಮಾತ್ರ ಮುಂದಕ್ಕೆ ಹೋಗ್ತಾನೆ. Only one frog went forward. ಅವನು ಹೋಗಿ ಆ ಪ್ರೈಸ್ ಅನ್ನು ಇಟ್ಕೊಂಡು ಬರ್ತಾನೆ. He went up, got the prize and is coming down. ಈಗ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ, Prize distribution frog ceremony. ಆ ಬಾಕ್ಸ್ ಅಲ್ಲಿ ನಿಂತಿದ್ದಾರೆ ಇವರು. ಈಗ All are standing there. ಸೊ ಆಗ ಅವರು ಬಂದು ಕೇಳ್ತಾರೆ, ಇಷ್ಟೆಲ್ಲ ಜನರು ನಿನಗೆ ನಕಾರಾತ್ಮಕವಾಗಿ ಹೇಳಿದ್ರಲ್ಲ, ಹೇಗೆ ನೀನು ಮೇಲಕ್ಕೆ ಹೋದಿ ಅಂತ And ಹೇಳಿ. he said, one press meet happened. All the frogs got disappointed and came down. Only how did this fellow go up? ಆಗ ಅವನ ಅಣ್ಣ ಹೇಳ್ತಾನೆ, ಇವನಿಗೆ ಕಿವಿ ಕೇಳುವುದಿಲ್ಲ ಅಂತ ಹೇಳಿ. This frog's brother will come and tell the commentary saying, my brother cannot hear.
ಹಲ್ಲೆಲೂಯ. Hallelujah. ಅನೇಕ ಆವರ್ತಿ ಲೋಕದ ಪಾಲಿಗೆ ನಮ್ಮ ಕಿವಿಯನ್ನು ಮುಚ್ಚಿದರೆ ನಾವು ಎಲ್ಲಿ ಮುಟ್ಟಬೇಕು ಅಲ್ಲಿ ನಾವು ಮುಟ್ಟುತ್ತೇವೆ If ಪ್ರಿಯರೇ. we close our ears for the words of the world, we will reach the destination that God has prepared for us. ಯಾಕಂದ್ರೆ ದೇವರು ನಮ್ಮನ್ನು ಆತನ ಮಹಿಮೆಯಲ್ಲಿ ಜೀವಿಸ್ಲಿಕ್ಕೋಸ್ಕರ ಕರೆದಿದ್ದಾನೆ. He has called us to live in the glory of God. ಸೈತಾನನು ಯಾವಾಗಲೂ ನಮ್ಮನ್ನು ಬೀಳಿಸ್ಲಿಕ್ಕೋಸ್ಕರ ಬರ್ತಾನೆ. Devil always tries to make us fall. ಹಲ್ಲೆಲೂಯ. Hallelujah. ಸೈತಾನು ನಮಗೆ ಕೊಟ್ಟದ್ದು ಮರಣ, Satan gave us death, ಆದ್ರೆ ದೇವರು ಯೇಸು ಸ್ವಾಮಿ ನಮಗೆ ಕೊಟ್ಟದ್ದು ಜೀವ. but Jesus Christ gave us life. ಮರಣ ಎನ್ನುವಂಥದ್ದು ಒಂದು ಬಾಕ್ಸ್, Death is like a box. ಒಂದು ಪ್ಯಾಕೇಜ್. It is a package. ಅದರಲ್ಲಿ ಏನೆಲ್ಲ ಇರ್ತದೆ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಅದರಲ್ಲಿ ಶಾಪ ಇದೆ, In that package there is curse, ರೋಗ ಇದೆ, there is sickness, ಸುಳ್ಳಿದೆ, there is lies, ಅಹಂಕಾರ ಇದೆ. there is pride. So ಇದೆಲ್ಲ ಒಂದು ಪ್ಯಾಕೇಜ್ ಆಗಿ ಅವನು ಕೊಟ್ಟಿದ್ದಾನೆ. It is a package that the devil gave it to humanity. ಆದ್ರೆ ಯೇಸು ಸ್ವಾಮಿ ನಮಗೆ ಕೊಟ್ಟಿರುವಂತದ್ದು What did Jesus give to us? ಅದು ಜೀವ, He has given us life. ಅದು ನೀತಿವಂತಿಗಿದೆ ಅಲ್ಲಿ, It is righteousness. ಸಮೃದ್ಧಿ ಇದೆ ಅಲ್ಲಿ, It is abundance. ಪ್ರೀತಿ ಇದೆ ಅಲ್ಲಿ, There is love. ಸಮಾಧಾನ ಇದೆ ಅಲ್ಲಿ, There is peace. ಉಪಕಾರ ಇದೆ ಅಲ್ಲಿ, There is good generosity. ದೀನತೆ ಇದೆ ಅಲ್ಲಿ, There is humbleness. ಹಲ್ಲೆಲೂಯ, Hallelujah. ವಿಧೇಯತ್ವ ಇದೆ ಅಲ್ಲಿ, There is humility. ಆರೋಗ್ಯ ಇದೆ ಅಲ್ಲಿ, There is good health. ಹಲ್ಲೆಲೂಯ. ಇನ್ನು ಅನೇಕ ಪಟ್ಟಿ ಮಾಡಬಹುದು ನಾವು. We can give a lot of things there. ಆದ್ರೆ ಈ ಒಂದು ಪ್ಯಾಕೇಜ್ ಅಲ್ಲಿ ನಾವು ಇವತ್ತು ಯಾವ ಪ್ಯಾಕೇಜ್ ಅಲ್ಲಿ ಇದ್ದೇವೆ, Which package are we handling ಅಥವಾ today? ಯಾವ ಬಾಕ್ಸ್ ಅಲ್ಲಿ ನಾವಿದ್ದೇವೆ? Which box are we sitting now? ಅನೇಕ ವರ್ತಿ ನಾವು ಜೀವವುಳ್ಳ ಬಾಕ್ಸ್ ಅಲ್ಲಿ ಇದ್ದೇವೆ ಅಂತ ಹೇಳ್ತೇವೆ, ನಾವು ಅಲ್ಲಿ ಇಣುಕ್ತಾ ಇರ್ತೇವೆ ಡೆತ್ ಕಡೆಗೆ. Even though we are living in the good box, our eyes will be in the box of death. ನಿನ್ನೆ ನಮ್ಮ ಯೂತ್ಸ್ ಇದು ಗಾಳ ಆಗ್ತಾ ಇದ್ರು. Yesterday our youths went fishing. ಕೆಲವು ಸಲ ನಾವು ಈ ಲೈಫ್ ಅಲ್ಲಿ ನಿಂತುಕೊಂಡು ಅಲ್ಲಿಗೆ ಫಿಶ್ ಗಾಳ ಆಗ್ತೇವೆ ಡೆತ್ಗೆ. In our real life, we sit in life and put a hook and catch death. ಡೆತ್ ಅಂದ್ರೆ ಯಾವುದು? ಶಾಪ, ರೋಗ, ಸುಳ್ಳು, ದ್ವೇಷ, ಅಹಂಕಾರ. When you think about this package called death, it has lies, curse, pride, and all these bad things. ಅಲ್ಲಿಗೆ ಗಾಳ ಹಾಕಬೇಡ್ರಿ. Don't put your hook and fish anything from there. ಹಲ್ಲೆಲೂಯಾ. Hallelujah. So, ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ. We need to know the truth and the truth will set you free. Talk to your neighbor. Say, know the truth and the truth will set you free. Come on, do it. Hallelujah. ಸೊ 33 ಜಾನ್ 33 8:33ಕ್ಕೆ ಬರುವಾಗ John 8:33 says like this. ನಮ್ಮಾಗೆ ಅವರು ಕೂಡ ಹೇಳಿದ್ರು, ನಮಗೆಲ್ಲ ಗೊತ್ತು, ಐ ನೋ ಎವ್ರಿಥಿಂಗ್. Those days, Jesus, when he was preaching, the people said, we all know everything. ಅವ್ರು ಹೇಳಿದ್ರು, ನಾವು ಅಬ್ರಹಾಮನ ಸಂತಾನದವರು, We are the descendants of Abraham. ನಾವು ಯಾರಿಗೆಂದು ದಾಸರಲ್ಲ, We are no more slaves to anybody. ನಮಗೆ ಬಿಡುಗಡೆ ಆಗುವುದಂತ ನೀನು ಹೇಳುವುದು ಏನು? You are telling us you are going to be delivered. We don't need that delivery. ನಮಗೆ ಸತ್ಯ ಗೊತ್ತು. We know the truth. ಹಲ್ಲೆಲೂಯಾ. Hallelujah. ನಾವು ಕೂಡ ಇವತ್ತು ಇಲ್ಲಿ ಕೂತ್ಕೊಂಡು ನಮಗೆ ಗೊತ್ತು. We also may think we know it. ಆದ್ರೆ ಯೇಸು ಸ್ವಾಮಿ ಹೇಳ್ತಾರಲ್ಲಿ, ನೀನು ಅಬ್ರಹಾಮನ ಸಂತಾನದವರಾಗಿದ್ರೆ ಅಬ್ರಹಾಮನು ಮಾಡಿದ ಹಾಗೆ ನೀನು ಮಾಡ್ತಿದ್ದಿ. Jesus said, if you are the descendant of Abraham, you will also do what Abraham did. ಹಲ್ಲೆಲೂಯಾ. Hallelujah. ಸತ್ಯ ಗೊತ್ತಿದೆ ಎಂಬುದಾಗಿ ನಮಗೆ ಹೇಳಿದ್ರೆ ಯೇಸು ಸ್ವಾಮಿ ಮಾಡಿದ ಹಾಗೆ ನಾವಿಲ್ಲಿ ಮಾಡುತ್ತೇವೆ. ಯೇಸು ಸ್ವಾಮಿ ಜೀವಿಸಿದ ಹಾಗೆ ನಾವು ಜೀವಿಸ್ತೇವೆ. If we people say, I know the truth, we will do what Jesus did, we will say what Jesus said. Hallelujah. ಅನೇಕರು ಹೇಳ್ತಾರೆ, ಇದು ಕಷ್ಟ ಅಲ್ಲ ಯೇಸು ಸ್ವಾಮಿ ಜೀವಿಸಿದಾಗೆ ಜೀವಿಸ್ಲಿಕ್ಕೆ. People may say it is very hard to live a life like Jesus. ನಾನು ಕೂಡ ಹಾಗೇನೆ ಥಿಂಕ್ ಮಾಡ್ತಾ ಇದ್ದೆ. I also was thinking like ಬಟ್ that. ದೇವರ ವಾಕ್ಯ ನಿಮ್ಮ ಜೀವನ ಅಳವಡಿಸಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದು ಸಾಧ್ಯ. But when you put the word of God into your life and practice it, it will become easy. ದೇವರ ವಾಕ್ಯ ನಾವು ನಂಬಬೇಕು ಪ್ರಿಯ. We have to believe the word of God. ಹಲ್ಲೆಲೂಯಾ. Hallelujah. ಅನೇಕ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ನಾವು ನಂಬ್ತೇವೆ. We believe advertisements in the TV. ನಮ್ಮ ಇಂಡಿಯಾದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಫೇರ್ ಅಂಡ್ ಲವ್ಲಿ. We have an advertisement in India called Fair and Lovely. ಸುಮಾರು 30 ವರ್ಷಗಳಿಂದ ನಾನು ಫೇರ್ ಅಂಡ್ ಲವ್ಲಿ ಹಾಕ್ತಾನೆ ಇದ್ದೇನೆ. For 30 years I am applying Fair and Lovely. ಅವರಲ್ಲಿ ಹೇಳಿದ್ರು, ನೀನು ಹಾಕಿದ ಕೂಡಲೇ ಬಿಳಿ ಆಗ್ತಿ ಅಂತ ಹೇಳಿ. They said once you put it you will become fair.
ಹಲ್ಲೆಲೂಯಾ. Hallelujah. ಆದ್ರೂ ಕೂಡ ನಾನು ನಂಬಿ ಅದನ್ನು ಹಾಕ್ತಾನೇ ಇದ್ದೇನೆ. I am believing that advertisement and still putting it. ಇವತ್ತು ಕೂಡ ಹಾಕೇ ಬಂದಿದ್ದೇನೆ. Today also I put fair and lovely and ಬಿಳಿ came here. ಕಾಣಬೇಕೆಂಬುದಾಗಿ. I wanted people to see I am fair. ನಾವು ಕೆಲವು ಸಲ ಅದನ್ನು ನಂಬುತ್ತೇವೆ, ಆದ್ರೆ ದೇವರ ವಾಕ್ಯ ನಂಬಲಿಕ್ಕೆ ಕೆಲವು ಸಲ ನಾವು ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿ ಬಿಡ್ತೇವೆ. We believe what the world gives to us, but believing the word of God we forget it. ಹಲ್ಲೆಲೂಯಾ. Hallelujah. ಸತ್ಯವನ್ನು ತಿಳಿದುಕೊಳ್ಳಬೇಕು, ಸತ್ಯವು ನಮ್ಮನ್ನು ಬಿಡುಗಡೆ ಮಾಡ್ತದೆ. When you know the truth will set you free. ಸೊ ಅವ್ರು ಹೇಳ್ತಾರೆ, ಅಬ್ರಹಾಮನು ಮಾಡಿದ ಹಾಗೆ ನೀನು ಮಾಡ್ತೀಯ ಅಂತೇಳಿ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ. Jesus is asking the Jews, do you do the things like Abraham did? ನಾವೆಲ್ಲರೂ ಹೇಳ್ತೇವೆ ಅಬ್ರಹಾಮನ ಆಶೀರ್ವಾದ ನಮಗಿದೆ ಎಂಬುದಾಗಿ. We all say we have the blessing that Abraham had. ಆದ್ರೆ ಅಬ್ರಹಾಮ ಏನು ಮಾಡಿದ? What did Abraham do? ನೋಡ್ರಿ, ಒಂದು ಸಾರಿ ದೇವರು ಅಬ್ರಹಾಮನ್ನು ಕರೀತಾರೆ. God calls Abraham. ಏನ್ ಹೇಳ್ತಾರೆ ಅಂದ್ರೆ, ನೀನು ಸ್ವದೇಶ ಮತ್ತು ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ಜಾಗಕ್ಕೆ ನೀನು ಹೋಗ್ಬೇಕು. You have to leave your father's house and go to the place that I'm showing you. ಒಂದು ವೇಳೆ ಇವತ್ತು ನಮಗೆ ದೇವರ ವಾಯ್ಸ್ ಹಾಗೆ ಕೇಳಿದ್ರೆ ನಾವು ನಂಬುತ್ತೇವಾ? If God speaks to us today like that, will you believe it? ಇಲ್ಲಿಂದ ನೀವು ಬೇರೆ ಬಾಂಗ್ಲಾದೇಶಕ್ಕೆ ಹೋಗು ಅಂತ ಹೇಳಿದ್ರೆ ನೀವು ಹೋಗ್ತೀರಾ? ಆಕ್ಲೆಂಡ್ ಇಂದ Today if God says go to Bangladesh, how many of you are going from here? ಹಲ್ಲೆಲೂಯಾ. America? ಅಮೆರಿಕ ಅಮೆರಿಕ America means we'll all be happy. ಹಲ್ಲೆಲೂಯಾ. ಸೊ ಅಲ್ಲಿ ಹೇಳುವಂತ ನೀನು ನಾನು ತೋರಿಸುವ, ಅವನು ನೋಡ್ಲಿಲ್ಲ ಆ ಜಾಗ ಎಲ್ಲಿದೆ ಎಂಬುದಾಗಿ. Abraham never knew where that place is. ಅವನಿಗೆ ಯಾವತ್ತು GPS ಇಲ್ಲ, No GPS with him. ರೋಡ್ ಇಲ್ಲ, No road. ಯಾವುದಿಲ್ಲದಾಗ ನಾನು ತೋರಿಸುವ ದೇಶಕ್ಕೆ ನೀನು ಹೋಗು ಅಂತ ಹೇಳ್ತಿದ್ದಾರೆ. God is telling, I am going to show you a place, you need to go there. ಆದ್ರೆ ಯಾವಾಗ ಅಬ್ರಹಾಮನು ದೇವರ ಮಾತಿಗೆ ಚಾಚೂ ತಪ್ಪದೆ ಕೇಳುತ್ತಾನೋ, Abraham started the journey without even doubting God. ಇಮ್ಮಿಡಿಯೇಟ್ ಆಗಿ ದೇವರು ಅವನಿಗೆ ಒಂದು 7 ಬ್ಲೆಸ್ಸಿಂಗ್ ಕೊಡ್ತಾರೆ. God gives him 7 blessings. ಹಲ್ಲೆಲೂಯಾ. Hallelujah. ಯಾವಾಗ ನಾವು ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗ್ತೇವೆ, ಅಲ್ಲಿ ನಮಗೆ ಆಶೀರ್ವಾದ ನಿಧಿಗಳಾಗಿ ದೇವರು ನಮ್ಮನ್ನು ಮಾರ್ಪಡಿಸ್ತಾರೆ. Once we submit to the word of God, God's blessing will fall upon us. ನೋಡ್ರಿ, ನೀವು ಮನೆಯಲ್ಲಿ ಹೋಗಿ ಓದ್ರಿ, 7 ಬ್ಲೆಸ್ಸಿಂಗ್ ಇದೆ ಅಲ್ಲಿ. God is giving him 7 blessings. 12ನೇ ಅಧ್ಯಾಯ 1ರಿಂದ ವಚನದಲ್ಲಿ ನೋಡಿದ್ರೆ, Genesis chapter number 12 verse number 1 following, you read it. ಅವ್ರು ಹೇಳ್ತಾರೆ, ದೊಡ್ಡ ಜನಾಂಗವನ್ನು ಮಾಡುತ್ತೇನೆ, ನಂಬರ್ I will 1. make you a big nation. 2, ಆಶೀರ್ವದಿಸ್ತೇನೆ, I will bless you. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುತ್ತೇನೆ, I will make your name great. ನಿನ್ನ ಆಶೀರ್ವಾದ ನಿಧಿಯಾಗುತ್ತಿ, You will be a treasure of blessing. ನಿನ್ನ ಅರಸುವನ್ನು ಅರಸ್ತೇನೆ, I will bless those who blesses you. ನಿನ್ನನ್ನು ಶಪಿಸುವವರನ್ನು ಶಪಿಸ್ತೇನೆ, I will curse those who curses ನಿನ್ನ you. ಮೂಲಕ ಎಲ್ಲಾ ಕುಲದವರಿಗೆ ಆಶೀರ್ವಾದ ಉಂಟಾಗುತ್ತೆ. Because of you, all the nations will be blessed. ದ ಸೇಮ್ ಬ್ಲೆಸ್ಸಿಂಗ್ ಇವತ್ತು ದೇವರು ನಮಗೆ ಯೇಸು ಸ್ವಾಮಿಯ ಮೂಲಕ ನಮಗೆ ಕೊಟ್ಟಿದ್ದಾನೆ The ಪ್ರಿಯರೇ. same blessing or more than that, God has given to us through Jesus Christ. ಎಲ್ಲಿ ನಾವು ಎಡವುತ್ತೆ ಅಂದ್ರೆ ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ಅಲ್ಲಿ ನಾವು ಎಡವುತ್ತಾ ಇದ್ದೇವೆ. Where we falter is to obey the word of God. ವೆರಿ ಸಿಂಪಲ್. ಕೆಲವು ಯೇಸು ಸ್ವಾಮಿ ಸಣ್ಣ ಸಣ್ಣ ವಿಚಾರ ನಮಗೆ ಹೇಳ್ತಾರೆ, Small little things Jesus says. ಅದನ್ನು ಕೂಡ ಮಾಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. That also we are not able to do. ನಿನ್ನ ವೈರಿಗಳನ್ನು ನಿನ್ನಂತೆ ಪ್ರೀತಿಸು, Love your enemies as yourself. ನಿನ್ನ ವೈರಿಗೋಸ್ಕರ ಪ್ರಾರ್ಥನೆ ಮಾಡು. Pray for your enemies. ಎಷ್ಟು ಜನ ಮಾಡ್ತೇವೆ ನಾವು? How many of you do it? ಎಷ್ಟು ಜನ ನಿಮ್ಮ ವೈರಿಗಳನ್ನು ಪ್ರೀತಿಸಬೇಕು? ರಿಯಲ್ ನೀವು ಹೇಳ್ರಿ, ಎಷ್ಟು ಜನಕ್ಕೆ ನಿಮ್ಮನ್ನು ದ್ವೇಷ ಮಾಡುವವರು ನೀವು ಪ್ರೀತಿ ಮಾಡಬೇಕು? If somebody hates you, you need to love them. How many of you can do that? ನಿಮಗೆ ಮಾಡಬೇಕಾ? Do you want to do that? ಎಷ್ಟು ಜನಕ್ಕೆ ನಿಮ್ಮ ವೈರಿಗಳನ್ನು ನಿಮಗೆ ಪ್ರೀತಿ ಮಾಡಬೇಕು ಎಂಬುದಾಗಿ ಇವತ್ತು ಮನಸ್ಸಿದೆ? How many of you have a desire, I will start loving my enemies? No hands up. ಯಾರಿಗೂ ಬೇಡ. ನಿಮ್ಮ ವೈರಿಯನ್ನು ವೈರಿಯಾಗಿ ನೋಡ್ತೀರಾ? Our church, nobody has enemies. Oh, hallelujah, praise God. Good church. Hallelujah. Okay, actually praise the Lord. ನಾನು ನಿಮಗೆ ಒಂದು ಫಾರ್ಮುಲಾ ಹೇಳಿ ಕೊಡುತ್ತೇನೆ. I'll tell you one formula. ನನ್ನ ಫಾರ್ಮುಲಾ ಅಲ್ಲ ಇದು. This is not my formula. ಯೇಸು ಕ್ರಿಸ್ತರ ಫಾರ್ಮುಲಾ. This is the formula of Jesus Christ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. Jesus says, pray for your enemies. ನಾನು ಮುಂಚೆ ಯಾರು ನನ್ನ ದ್ವೇಷ ಮಾಡ್ತಾರೆ ಅವರಿಗೆ ಹೋಗಿ ಹೊಡಿತಿದ್ದೆ. When I was in my old, if anybody is against me, I used to go and beat them. ನಿಮಗೆ ಗೊತ್ತಾ, ಕಟ್ಪಾಡಿ ಎಂಬ ಜಾಗ ಹೇಳಿದ್ರು, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಆಗಿತ್ತು. ದ ಫಸ್ಟ್ ಓಪನಿಂಗ್
ಮೆಂಬರ್ ನಾನೇ ಅಲ್ಲಿಗೆ. Pastor told about a place called Katpadi. Police station inaugurated. First criminal was me. Inauguration. Hallelujah. Hallelujah. ಸೊ ಅಂತ ಜನರ ನನ್ನನ್ನು ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ವೈರಿಗಳನ್ನು ನಿನ್ನ ಪ್ರೀತಿ ಮಾಡು, ಪ್ರಾರ್ಥನೆ ಮಾಡು ಎಂಬುದಾಗಿ. From there, God told me, love your enemies. ಸೊ ಈಗ ನಾನು ಏನು ಮಾಡಿದ್ದೀನಿ, ಫಸ್ಟಿಗೆ ಮಾರ್ನಿಂಗ್ ಫಸ್ಟ್ ಎದ್ದ ಕೂಡಲೇ ಯಾರೆಲ್ಲ ನನ್ನ ಎನಿಮೀಸ್ ಇದ್ದಾರೆ ಅವರದ್ದು ಲಿಸ್ಟ್ ಔಟ್ ಮಾಡ್ತಾ ಇದ್ದೆ. Now, this is my habit. If I feel that fellow is my enemy, I write down that person's name on my list. ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೆ. I will start praying for them. ಈಗ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಬರುವಾಗ ನನ್ನ ಒಳಗಿರುವಂತ ಕಹಿ ಭಾವನೆ ಹೊರಗೆ ಹೋಗ್ತಾ ಇತ್ತು. When I pray for them, I say, God bless them. What happens is, that bitter seed against them will get out of my heart. ಇದು ಒಂದು ದಿವಸದಲ್ಲಿ ಆಗುವಂತದಲ್ಲ. It doesn't happen in one day. ನಿಮಗೆ ಒಂದು 10 days ಹೋಗ್ಬೋದು ಕೆಲವು ಸಲ, Sometimes 10 days. ಕೆಲವು ಸಲ ಒಂದು ತಿಂಗಳು ಹೋಗ್ಬೋದು, Sometimes 1 month. ಇಲ್ಲ ಏನಾಗ್ತದೆ, ಹಲೋ ಪಾಸ್ಟರ್ ಪ್ರೈಸ್ ದ ಲಾರ್ಡ್ ಪಾಸ್ಟರ್ ಎಂಬುದ ಎದುರಲ್ಲಿ ಹೇಳ್ಬೋದು, ಬಟ್ ಒಳಗೆ ಗುಜು ಗುಜು ಆಗ್ತಾ ಇರ್ತದೆ. You can tell praise the Lord pastor, but inside there is some pain. ಇದು ಹೋಗ್ಲಿಕ್ಕೆ ಬೇಕಾದ್ರೆ ನೀವು ಫಸ್ಟ್ ಪ್ರೇಯರ್ ಮಾಡಬೇಕು. For that to go out, you start praying. ಸೊ ಇದನ್ನು ನೀವು ಮಾಡುವಾಗ ನಿಮ್ಮ ಕಹಿ ಭಾವನೆ ಹೊರಗೆ ಹೋಗಿ ಬಿಡ್ತದೆ. Once you start doing this as a habit, all the bitterness will go out of your heart. ಆಗ ನಾವು ಪಾಸ್ಟರ್ ನೋಡುವಾಗ, ಪಾಸ್ಟರ್ ರಿಯಲಿ ಒಂದು ಪ್ರೈಸ್ ದ ಲಾರ್ಡ್ ಹೇಳ್ತೇನೆ ನಾನು. Then when you see, I'm telling Kannada now. When you see then pastor, you will say praise the Lord from your inner heart. ನಿಮಗೆ ಯಾವುದೇ ಬಿಟರ್ನೆಸ್ ಒಳಗಿರುವುದಿಲ್ಲ. There will be no bitterness from inside. ಯೇಸು ಸ್ವಾಮಿ ಇದನ್ನು ಬಯಸ್ತಾರೆ. This is what Jesus loves. ಹಲ್ಲೆಲೂಯಾ. Hallelujah. ಈ ರೀತಿ ನಾವು ಮಾಡುವಾಗ ಆತನ ವಾಕ್ಯಕ್ಕೆ ನಾವು ಒಬೆ ಆಗ್ತೇವೆ. When you do this, we obey the word of God. ಸಣ್ಣ ಸಣ್ಣ ವಿಚಾರಗಳಿಗೆ ನಾವು ದೇವರ ವಾಕ್ಯಕ್ಕೆ ಒಬೆ ಆಗುವಾಗ, Small things, if you obey the word of God, ಅಬ್ರಹಾಮನ ಆಶೀರ್ವಾದ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಬರ್ತದೆ. the promises that God gave to Abraham will start falling upon ನೀವು us. ಕೇವಲ ಆಶೀರ್ವಾದವಾಗಿರುವುದಲ್ಲ, ನೀವು ಕೇವಲ ಆಶೀರ್ವಾದ ಪಡೆಯುವುದಲ್ಲ, We just don't receive the blessing. ನೀವು ಆಶೀರ್ವಾದ ನಿಧಿ ಆಗ್ತೀರಿ. You will become a treasure of blessing. ಹಲ್ಲೆಲೂಯಾ. Hallelujah. ಇವತ್ತಿನಿಂದ ನಾನು ಹೇಳ್ತೇನೆ, ಚರ್ಚ್ ಇವತ್ತಿನಿಂದ ನೀವು ಈ ಒಂದನ್ನು ನೀವು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ರಿ, ನೀವು ನಿಮ್ಮ ಜೀವನದಲ್ಲಿ ದೊಡ್ಡ ಬ್ಲೆಸ್ಸಿಂಗ್ ಆಶೀರ್ವಾದವನ್ನು ನೀವು ಕಾಣುತ್ತೀರಿ. This is my humble request to you, church. Make this as your priority this year. You will see a huge blessing upon our life. ಸತ್ಯವನ್ನು ತಿಳಿದುಕೊಳ್ಳ್ರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. Know the truth, and the truth will set you free. ಸತ್ಯವೆನ್ನುವಂತ ಕೀ ಅದು. The truth is like a key. ಎಲ್ಲ ಲಾಕ್ಗಳನ್ನು ಅನ್ಲಾಕ್ ಮಾಡ್ತದೆ ಅದು. Every lock can be unlocked. ನಿಮಗೆ ಜಾಬ್ ಇಲ್ವಾ, ಜಾಬ್ ಕೊಡ್ತದೆ. If you don't have a job, God will give you a ನಿಮಗೆ job. ಪ್ರಮೋಷನ್ ಬರಲಿಲ್ವಾ, ಪ್ರಮೋಷನ್ ಬರ್ತದೆ. If you don't have a promotion, God will give you ನಿಮಗೆ ಹೆಲ್ತ್ ಬೇಕಾ, ಹೆಲ್ತ್ ಸಿಗ್ತದೆ. If you want health, God will give you a ನಿಮಗೆ health. ಸಮಾಧಾನ ಬೇಕಾ, ಸಮಾಧಾನ ಸಿಗ್ತದೆ. If you want peace, God will give you peace. ಎಲ್ಲದಕ್ಕೂ ಒಂದೇ ಒಂದು ಕೀ. Oh, everything has one key. ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. The truth will set you free. ಹಲ್ಲೆಲೂಯಾ. Hallelujah. ಸೊ ಸಮಯ ನಮ್ಮದು ಮುಗಿತಾ ಬಂತು. My time is almost getting over. ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. Our God is a very ನಾನು good ಇವತ್ತು God. ಸಭೆಗೆ ಒಂದೇ ಒಂದು ಆ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿ ಎಂಬುದಾಗಿ ಹೇಳ್ತಾ ಇದ್ದೆ. I am requesting you to put that word into your practice. ಎಷ್ಟು ಜನ ಇದನ್ನು ನೆನಪಿನಲ್ಲಿ ಇಟ್ಕೊಳ್ತೀರಿ? How many of you will remember it? ನೆಕ್ಸ್ಟ್ ವೀಕ್ ಮರ್ತು ಹೋಗ್ತೀರಾ? Will you forget it next week? ದಯಮಾಡಿ ದೇವರ ವಾಕ್ಯವನ್ನು ಮರಿಬೇಡಿ. Don't forget the word of God. ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. God will speak to you. ದೇವರು ನಿಮ್ಮ ಸಣ್ಣ ಸಣ್ಣ ಮಕ್ಕಳು ದೊಡ್ಡವರ ಪರ ನಿಮ್ಮೆಲ್ಲರ ಸಂಗಡ ಮಾತಾಡ್ತಿದ್ದಾನೆ. From the little to the old, God's word is speaking to us. ಇವತ್ತು ನನಗೆ ಎನಿಮಿ ಇಲ್ಲ. Today I don't have any ಎನಿಮಿ. no enemy. ಹಲ್ಲೆಲೂಯಾ. Hallelujah. ಯಾರಾದ್ರೂ ನನ್ನ ದ್ವೇಷ ಮಾಡಿದ್ರು ನಿಮ್ಗೆ ಗೊತ್ತಾದ್ರೂ ಅವ್ರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ. If somebody is against me, if I feel, I pray for them. ಹಲ್ಲೆಲೂಯಾ. Hallelujah. ಸೊ ನಾನು ಹಂಬಲ್ ರಿಕ್ವೆಸ್ಟ್ ಮಾಡ್ತಿದ್ದೇನೆ ನಿಮ್ಮೆಲ್ಲರಿಗೂ ಸಹ, This is my humble request to you ಈ this ವಾಕ್ಯವನ್ನು morning. ನಿಮ್ಮ ಜೀವನ ಅಳವಡಿಸಿ. Put this into practice. ಎಷ್ಟು ಜನ ರೆಡಿ ಇದ್ದೀರಿ ನಾನು ಈ ವಾಕ್ಯವನ್ನು ನನ್ನ ಜೀವನ How many of you are ready to put this into practice? ಆಕ್ಲೆಂಡ್ ಅಲ್ಲಿ ಕೈ ಮೇಲೆ ಎತ್ತುದಿಲ್ವಾ? In Auckland, nobody is having hands or not? ಅಲ್ಲ ಅಲ್ಲ, I put it like that. I understood. ನಮ್ಮ ಕೈಗಳು ದೇವರು ನೋಡ್ತಾನೆ. Our hands, God Decision sees ಬೇಕು. that. ನೋಡಿ ನಮಗೆ ಡಿಸಿಷನ್ ಬೇಕು. ನಾನು ಮುಂಚೆ ಕೆಲವು ಸಲ ಡಿಸೆಂಬರ್ 31 ಕೆಲವೊಂದು ಡಿಸಿಷನ್ ತಗೊಳ್ತಾ ಇದ್ದೆ. Earlier, December 31st, I used to make decisions. ಡಿಸಿಷನ್ ಅಂದ್ರೆ ಇನ್ನು ನಾನು ಕುಡಿಯುವುದಿಲ್ಲ ಅಂತ ಹೇಳಿ. The biggest decision is from tomorrow onwards, I will not drink alcohol.
31st ನೈಟ್ ಫುಲ್ ಟೈಟ್ ಕುಡಿಯೋದು, ಯಾಕಂದ್ರೆ ನಾನು ಕುಡಿಯೋದಿಲ್ಲಲ್ಲ ಅದಕ್ಕೆ. 31st night, full tummy, I'll make it full because first I can't drink. ಆದ್ರೆ 1ನೇ ತಾರೀಕು ತಲೆ ಎತ್ತಲಿಕ್ಕೆ ಆಗುದಿಲ್ಲ. First I can't even lift my head up. ಸೊ ಒಬ್ರು ಬಂದು ಹೇಳ್ತಾರೆ ಇನ್ನು ಸ್ವಲ್ಪ ಕುಡಿದ್ರೆ ಸರಿ ಆಗ್ತದೆ ಅಂತ ಹೇಳಿ. Somebody will come and say, drink little, then you'll become okay. ಸೊ ನನ್ನ ಪ್ರಾಮಿಸ್, ನನ್ನ ಒಂದು ಡಿಸಿಷನ್ ಕೇವಲ ಅವರ್ಸ್ ಅಲ್ಲಿ ಮಾತ್ರ ಇತ್ತು. My decisions used to break within couple of hours. ಹಲ್ಲೆಲೂಯಾ. Hallelujah. ಬಟ್ ಇವತ್ತು ನೀವು ತೆಗೆದುಕೊಳ್ಳುವ ಡಿಸಿಷನ್, But the decision that you take today, ಇವತ್ತು ನಿಮಗೆ ಯಾರು ನಾಳೆ ಒಂದು ತಿಂಗಳು ಬಿಡುವಾಗ ನಿಮಗೆ ಯಾರು ಎನಿಮಿ ಇರಬಾರ್ದು. after 1 month when I come back, if I come back, there should be no enemy for anybody. ಹಲ್ಲೆಲೂಯಾ. Hallelujah. ಎಷ್ಟು ಜನ ಇದಕ್ಕೆ ರೆಡಿ ಆಗಿದ್ದೀರಿ? How many of you are ready for ನಿಮ್ಮ it? ಕೈಗಳು ದೇವರು ನೋಡುತ್ತಾನೆ. Your hands ದೇವರು God is seeing. ದೇವರು ನೋಡುವ ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. The Lord who watches you will bless you. ನಾವು ಪ್ರಾರ್ಥನೆ ಮಾಡುವ. Can I pray for you? ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ತಂದೆಯೇ, ಈ ಒಳ್ಳೆ ಸಮಯಕ್ಕೋಸ್ಕರ ನನಗೆ ಸ್ತೋತ್ರಪ್ಪ. ದೇವರೇ, Lord, this morning I thank you. ನಾವು ಸ್ವಾಮಿನ ವಾಕ್ಯವನ್ನು ಕೇಳಿದ್ದೇವೆ. We heard your word, Lord. ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಾಗಿ ನಾವು ಕೇಳಿದ್ದೇವೆ We ಸ್ವಾಮಿ. heard this word called the word, the truth will set us free. ನಿನ್ನ ವಾಕ್ಯವು ಸತ್ಯವೇ. Your word is truth. ದೇವರೇ, ನಿನ್ನ ವಾಕ್ಯವು ನಮ್ಮ ಜೀವನದಲ್ಲಿ ಅಳವಡಿಸಿ ಜೀವಿಸುವಂತ ಕೃಪೆ ಕೊಡಪ್ಪ. God, help us to implement these things in our life. ತಂದೆಯೇ, ಇವತ್ತು ಸ್ವಾಮಿ ನಾವು ಕೇಳಿದ್ದೇವೆ ನಮ್ಮ ಎನಿಮಿ ಅವರನ್ನು ಕೂಡ ನಾವು ಪ್ರೀತಿಸ್ತೇವೆ ಎಂಬುದಾಗಿ. Today we heard we must even love our enemies. ದೇವರೇ, ನೀನು ಯೇಸುವೇ, ನೀನು ಹೇಳಿದ್ದೀರಿ ಸ್ವಾಮಿ, ಅವರಿಗೋಸ್ಕರ ಮೊದಲು ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ. Jesus, you told pray for them. ಇವತ್ತಿನ ನಾವು ಆ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಜೀವಿಸುವಂತ ಕೃಪೆ ಕೊಡಪ್ಪ. Today, Lord, we want to implement that in our life and pray, Lord. ಈ ಮೂಲಕ ನಿನ್ನ ಆಶೀರ್ವಾದವನ್ನು ಪಡೆದುಕೊಂಡು Through that we will be blessed, Lord. ನಾವು ಜೀವಿಸುವಂತ ಕೃಪೆ ಕೊಡು. Thank you, Lord, for the life that you're giving to us. ಎಲ್ಲ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸ್ತೇವೆ. All glory we give to you. ಯೇಸುವಿನ ನಾಮದಲ್ಲಿ ತಂದೆ. In Jesus' name we pray. ಆಮೆನ್. Amen.